ಹಲೋ ಬರಾತನ್ ತಡಿ ಬರ್ತಾನ ಅಂತ ಹೇಳಿನಲ್ಲೋ ಎದಕ್ ಫೋನ್ ಹಚ್ಚತ್ತೀರಿ ಹಗ್ಲಲ್ಲ ಬ್ಯಾಸರ ಐತ್ ನೋಡ ನಿಮ್ ಸಂಬಂಧ ನಮಗ್ ಬರ್ತಾನ ಇಡ ಅಣ್ಣ ಹೋಗೋ ಮರ ಹೋಗೋ ನಮ್ದ ನಮಗೈತಿ ನಿಂದೇನ್ ಹಚ್ಚಿ ಯಾಕೋ ಸಾಗ್ರಿ ಎಷ್ಟ ಸಿಟ್ ಮಾಡ್ಕೋತಿ ಯಾರಿಗ್ ಬಯತಿ ಯಾರವ್ರ ಬಿಡವ್ ನಾವು ನಮ್ ನ್ಯಾನವ್ರ ಸಂಬಂಧ ಸಾಕಾಯ್ತಿ ಎಲ್ಲಿ ಕೂತ್ರು 20 ಸಲ ಫೋನ್ ಹಚ್ತಾರ ಎಲ್ಲಿದಿ ಯಾವಾಗ ಬರ್ತಿ ಬರೀ ಇದ ಮನ್ಯಾನವ್ರ ಬ್ಯಾಸರ ನನಗೆ ಅಣ್ಣ ಫ್ಯಾಮಿಲಿ ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀರಿ ಫ್ಯಾಮಿಲಿ ಇಲ್ಲನು ನೋವ ನಮಗ ಅಷ್ಟ ಗೊತ್ತೈತಿ ಅಣ್ಣ ಅವ್ರ ನೀನ್ ಹಡದ್ ಸಾಕಿಸ್ ದೊಡ್ಡವನ್ ಮಾಡಿ ಅವ್ರಿಗೆ ನೀ ಬ್ಯಾಸರ ಆಗಿಲ್ಲ ಅಣ್ಣ ಎಲ್ಲದಿ ಏನ್ ಮಾಡತ್ತಿ ಊಟ ಮಾಡಿದ್ದಿಲ್ಲೋ ಆರಾಮದಿಲ್ಲೋ ಇದನ್ನೆಲ್ಲ ಕೇಳಾಕ ನಿಮ್ಗೆ ಫ್ಯಾಮಿಲಿ ಐತಿ ಅಣ್ಣ ಅದ ಮಾತು ಕೇಳಾಕ ನಮಗ್ ಯಾರು ಇಲ್ಲ ಫ್ಯಾಮಿಲಿ ಇರ್ಬೇಕಾದ್ರೆ ಹಣೆ ಬರ್ದಾಗ ಬರ್ಕೊಂಡ್ ಬಂದಿರ್ಬೇಕು ನಮ್ಮ ಹಣೆ ಬರ್ದಾಗಂತೂ ಫ್ಯಾಮಿಲಿ ಇಲ್ಲ ಇದ್ದವ್ರ ನೀವ್ರ ಚಲ್ತಂಗೆ ಇಟ್ಕೋರಿ ಅಣ್ಣ ನಮಗ್ ಪ್ರೀತಿಲಿ ₹1 2 ಕೊಟ್ಟವ್ರ ನಮ್ಮಂತ ಅನಾಥರಿಗೆ ಅವರ ತಂದೆ ತಾಯಿ ಅಲ್ಲ ನಮ್ಮಂತ ಎಷ್ಟೋ ಜನ ಫ್ಯಾಮಿಲಿ ಇಲ್ಲತ್ತೆ ಹೇಳತ್ತೀವಿ ಆದ್ರೆ ನಿಮಗ ಫ್ಯಾಮಿಲಿನ ಬ್ಯಾಸರ ಆಗೈತಿ ನಿಮಗ ಕೈ ಮುಗಿದೊಂದ್ ಮಾತು ಹೇಳ್ತಾನ ಫ್ಯಾಮಿಲಿ ಇದ್ದವ್ರ ಚಲ್ತಂಗೆ ನೋಡ್ಕೋರಿ ಇವೇನು ಭಿಕ್ಷಾ ಬೇಡಕತ್ ಬಂದ ನಮ್ ಕಣ್ಣ ತೇರ್ಸ್ವಾದ್ಲ ಇಲ್ಲಿ ಕೊಟ್ಟು ಟೈಮ್ ವೇಸ್ಟ್ ಮಾಡಕತ್ತ ಮನಿಗಾರ ಹೋಗ್ ನಡ್ರಿ ಮನ್ಯಾಗ ಏನಾರ ಕೆಲಸ ಮಾಡ್ರಿ ಆತ ಬರ್ರಿ ಹೋಗುನು ಮನಿಗೆ ಹೋದ್ರೆ ಏನಾರ ಮನ್ಯಾಗ ಕೆಲ್ಸ ಅಕ್ಕಾವ ನಾವೇನ್ ಬರುದಿಲ್ಲ ನಮಗ್ ಬ್ಯಾರೆ ಕೆಲ್ಸ ಅದ ನೀವ್ ಹೋಗ್ರಿ ಏ ಬಸ್ಯಾ ನಿನ್ ಕಿಮ್ಮತ್ಲೆ ಹೇಳತ್ತನ ಚಲೋಕ ಬಾಳ ಚಲೋ ಕೆಟ್ಟಕ್ ಬಾಳ ಕೆಟ್ಟ ಸುಳಿ ಮಗ ಅದನ್ನ ಕಿಮ್ಮತ್ಲೆ ರೊಕ್ಕ ಓದಿ ಮರ್ಯಾದೆಯಿಂದ ರೊಕ್ಕ ತಂದ್ ಕೊಡ ನಿಮ್ ಮನಿಗ್ ಬಂದ್ ಮರ್ಯಾದೆ ಕಳಿ ಚಲೋ ಅಲ್ಲ ಸರಳ ರೊಕ್ಕ ತಂದ್ ಕೊಡ ಏನ್ ಹೇಳತ್ನ ನಾಯಿ ತಂದ್ ಕೊಡ ಅಷ್ಟ ಏನು ಸೂರ್ಯ ರೊಕ್ಕನ ಇಲ್ಲ ಇವತ್ತು ಹೆಂಗ್ ಮಾಡುದು ಎಲ್ಲಿ ತರುದು ನನಗೂ ಅದಾಯ್ತೈತಿ ಏನ್ ಮಾಡೋದು ತಿಳಿವತ್ ನನಗೂ ಆ ಶಂಕರ ಅನ್ನೋದು ಅನ್ಲಕ್ಕು ಅವ್ನ ಕಡೆ ಇಸ್ಕೊನು ನಮ್ಗೆ ಕೊಡಬೋಗಲಕ್ಕ ರೊಕ್ಕ ಅವ್ ನಮ್ಗೆ ಹೆಂಗ್ ಕೊಡ್ತಾನು ಸೂರ್ಯ ಏನಾರು ಸೂರ್ಯ ಹೇಳು ಇಸ್ಕೊಂಡ್ ಹೋಗು ನಡಿ ನೋಡ್ ನಡಿ ಹಂಗಾರ ಏನ್ ಮಾಡತ್ತೇವ ಏನೂ ಇಲ್ಲ ಬಾರಪ್ಪ ಅಡಿಗೆ ಮಾಡಕ್ ಕುಂತೇನಿ ಊಟ ಮಾಡುವಂತ್ರಿ ಯಾಕಪ್ಪ ಮಾರಿ ಯಾಕೆ ಸಪ್ ಮಾಡಿದೆ ಏನಿಲ್ಲಪ್ಪ ಕೆಲಸ ಭಾಳ ಇತ್ತು ಸ್ವಲ್ಪ ಬ್ಯಾಸರ ಆಗೈತಲ್ಲ ಯಪ್ಪ ನಿನಗೊಂದು ಮಾತು ಹೇಳ್ತಾನು ತಪ್ಪು ತಿಳ್ಕೊಬೇಡ ನಿನಗೆ ಎಷ್ಟು ನಿಂತೈತಲ್ಲ ಅಷ್ಟು ಬಿಡಿ ಕೆಟ್ಟ ಮಂದಿಗಳು ಕೂಡಿ ಕೆಟ್ಟ ಚಟ ಮಾಡಕ್ ಹೋಗ್ಬೇಡ ನೋಡಪ್ಪ ಮೊದ್ಲು ನಾವು ಮರ್ಯಾದೆ ಗಂಜಿ ಬಾಳೆ ಮಾಡಿದವ್ರ ಇದ್ರ ತಿಂದವ್ರ ಇರ್ಲಿಕ್ಕಂದ್ರೆ ಉಪವಾಸ ಇದ್ದವ್ರು ನಾವು ನೋಡಪ್ಪ ನಾವು ಇನ್ನೂರಿಗೆ ಎಲ್ಲಿ ಮರ್ಯಾದೆ ಕಳ್ಕೊಂಡಿಲ್ಲ ನೀನು ಏನೈತಿ ನಮ್ಮ ಮರ್ಯಾದೆ ಕಳ್ಯಾಕ್ ಹೋಗ್ಬೇಡ ಬಟ್ ಚಲೋ ತಂಗಿರ ಯಪ್ಪ ಅದನ್ನೆಲ್ಲ ಯಾಕೆ ಮಾತಾಡತ್ತೈತಿ ಹಂಗೇನಿಲ್ಲ ಅವಾಗ ಊಟ ಕರ್ದಾಗ ನಡಿ ಊಟ ಮಾಡ್ನು ಬಾ ಸರ್ ನಮಸ್ಕಾರ ಹಾ ನಮಸ್ಕಾರ ಹೇಳಿ ಏನಿದ್ರು ಸರ್ ಲೋನ್ ಬೇಕಾಗಿತ್ತು ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಹೇಳಿ ಡಾಕ್ಯುಮೆಂಟ್ಸ್ ರೀ 2 ಚೆಕ್ 2 ಜಾಮೀನ್ ಸಹಿ ಮಾಡಿಸ್ಬೇಕು ರೀ ಆಮೇಲೆ ಲೋನ್ ಮಾಡಿ ಕೊಡ್ತೀವಿ ಆದ್ರೆ ಸರ್ ಹೋಗಿ ಬರ್ತೀನಿ ರೀ ಅಲ್ರಿ ಹಚ್ಕೊಂಡ್ರೆ ಯಾವಾಗ ನೋಡಿರ್ಬೇಕಾರೆ ಖಾಲಿನ ಅಡ್ಡಾಡ್ತಿರ್ತೀರಿ ಇಲ್ಲಿ ನಮಗೆ ದುಡಿದ್ರೆ ಹೊಟ್ಟೆ ತುಂಬಲು ಆರಾಮ್ ಚೈನಿ ಮಾಡ್ಕೋ ತೆಗ್ದಿ ಒಟ್ಟ ಫುಲ್ ಚೈನಿಲಿ ಇದ್ದೀರಿ ಹೆಂಗಿದ ಮಾವ ಅದೆಲ್ಲ ನಿನಗೆ ಗೊತ್ತಾಗುದಿಲ್ಲ ನಮ್ ತಗದ್ ಬೇರೆ ಅದಾವ ಏ ಮಾವ ನೀವೊಂದು ವಾರದ ದುಡಿದಿದ್ದೆಲ್ಲ ನಾವ್ ಒಂದ ದಿವಸ ತಗೊಂಡ್ ಬರ್ತೀವಿ ಬೇಕಾದ್ರೆ ನೀನು ಬಾ ಏ ನಾನು ಬರೋದಿಲ್ಲ ನಿಮ್ಮ ಏನು ತೆಗದಾವ ನೀವು ಮಾಡ್ರಪ್ಪ ನಾನು ಅಲ್ಲಿ ಹಾಂ ಹಂಗೇನಿಲ್ಲ ನಾನು ಅದ ಪ್ರಯತ್ನದಾಗ ಅದನ್ನು ಸ್ವಲ್ಪ ರೊಕ್ಕ ಹೊಂಡವಾಲಾಗ್ಯಾವನ ಇನ್ನೊಂದು ಸ್ವಲ್ಪ ಬಿಡೋಣ ತೊಗೊಂಬಂದು ಕೊಡ್ತಾನೆ ಹಾಂ ಹಂಗೇನು ಮಾಡ್ಬೇಡಣ ಇನ್ನೊಂದು 2 ದಿವ್ಸ ಬಿಡೋಣ ತೊಗೊಂಬಂದು ಸುದ್ದು ಮಾಡ್ತೀನಿ ನಾನು ಸರಿ ನಾ ಹಂಗೇನು ಮಾಡ್ಬೇಡಣ ಸರಿ ನಾ ಸುದ್ದು ಮಾಡ್ತಾನೆ ನಾವು ತೊಗೊಂಬಂದು ಯಾಕಮ್ಮ ಯಾರು ಕೊಡಿದ್ರ ರೊಕ್ಕ ಅಲ್ಲಿ ಒಬ್ಬರ ಕಡೆ 30,000 ರೂಪಾಯಿ ಇಸ್ಕೊಂಡಿಲ್ಲ ನಾವು ಭಾಳ ಕಿರಿಕಿರಿ ಮಾಡತ್ತಾನು ಏನು ಮಾಡ್ಬೇಕು ನಮಗೂ ತಿಳಿವಲ್ತಾಗಿ ಮಾವ ನೀ ಏನ್ ತಲೆ ಕೆಡಿಸ್ಕೋಬೇಡ ನೀ ಹ್ಞೂ ಅಂದ್ರೆ ಅಲ್ಲಿ ಒಬ್ರ ಕಡೆ ಕೊಡ್ತಾನ ಆದ್ರ ಬಡ್ಡಿ ವಾರ ಕೊಡಬೇಕು ವಾರ ಬಡ್ಡಿ ಕೊಡೋದು ಆತಳ ನೋನು ಕೊಡಾಕ್ ಬರ್ತೈತಿ ಸುದ್ದು ಕೊಡಕ್ರಿ ಬರೀ ಹೋಗುನು ಸೂರ್ಯ ಅಣ್ಣ ಫೋನ್ ಹಚ್ಚು ಹಲೋ ಅಣ್ಣ ರೊಕ್ಕ ಬೇಕಾಗಿದ್ದಣ್ಣ ಮಾನ್ ಕೊಟ್ಟಿಲ್ಲ ಅಣ್ಣ ಇಲ್ಲೇ ಇದೀವಿ ಬಾ ಎಟ್ ಬೇಕಾಗಿದ್ದು ರೊಕ್ಕ ನನಗೇನಿಲ್ಲಣ್ಣ ನಮ್ಮ ಮಾವು ಬೇಕಾಗಿದ್ದು 1,000 ಅದಕ್ಕೆ ಫೋನ್ ಹಚ್ಚಿ ರೊಕ್ಕ ಏನು ಕೊಡಾಕ್ ಬರ್ತೈತಿ ಎಲ್ಲ ಹೇಳಿಲ್ಲ ಅವಂಗ ಏನ್ ಅವ್ರಿಗೆಲ್ಲ ಹೇಳಿವು ಅವ್ರೇನು ಹಂಗಿಲ್ಲ ನಾ 2 ರೂಪಾಯಿ ಕೊಡಿ ರೊಕ್ಕ ಅವ್ರಿಗೆ
ನೋಡಪ್ಪ ನಮಗ ನಿಮ್ಗ ಹೊಸ ಪರಿಚಯ ರೊಕ್ಕ ಏನಿಲ್ಲ ಅಂದಿಲ್ಲ ಕೊಡಾಕ್ ಬರ್ತೈತಿ ಆದ್ರ ವಾರ ವಾರ ಬಡ್ಡಿ ಕೊಡ್ಬೇಕ ಯಾವ್ದಾಗ ಕ್ಲಿಯರ್ ಇದ್ದಿ ನೇಮ್ ರೊಕ್ಕ ಸಿಗ್ತಾವ ನಿಂಗ ಯಾವ್ದಾಗ ಕ್ಲಿಯರ್ ಇರ್ಬೇಕು ಅಷ್ಟೇ ಅಣ್ಣ ನಾನು ಕಿರಿಕಿರಿ ಮಾಡೋದಿಲ್ಲ ಯಾವಾರ ಕರೆಕ್ಟ್ ಇಟ್ಕೊಡ್ತೇನ ತೊಂದ್ರೆ ಭಾಳ ಐತಿ ಕೊಡೋಣ ನೀವು ನೋಡ್ರ ವಾರ ವಾರ ಬಡ್ಡಿ ಕೊಡ್ಬೇಕು ಇಲ್ಲಿ ನೋಡ್ರ 500 ರೂಪಾಯಿ ದುಡಿತೀನು ಕೆಲಸ ಆಗೋದಿಲ್ಲ ಇವತ್ತೊಂದು ದಿನ ಬೇರೆ ಹಾದಿನ ಮಾಡ್ಬೇಕು ಹಲೋ ಎಲ್ಲಿದ್ದೀಮೋ ಇಲ್ಲಿ ಅದನ್ನ ಹೇಳ ಏನಾತ ಮತ್ತೆ 2 ವಾರ ಆತ ರೊಕ್ಕನ ಸುದ್ ಮಾಡಿರತ್ಲ ಇದ 2 ವಾರ ಆತು ಕೊಟ್ಟಿಲ್ಲ ಮುಂದಿನವ್ರು ಎಲ್ಲ ಕೊಟ್ಟು ಸುದ್ ಮಾಡ್ತಾನಲ್ಲ ನಾನ ಫೋನ್ ಹಚ್ಚಿ ಮಾತಾಡ್ತಾನ ಅವ್ರಿಗೆ ಆಯ್ತಳ ನೀವು ನೋಡ್ರಿ 2 ವಾರ ಆತು ರೊಕ್ಕ ಕೊಟ್ಟಿಲ್ಲ ನನ್ನ ಕಡೆ ನೋಡ್ರಿ ರೊಕ್ಕನೇ ಇಲ್ಲ ಏನು ಮಾಡಬೇಕು ಏನು ಮಾಡ್ಬೇಕು ಅನ್ನಕ್ಕೇನು ಏನಾರು ಒಂದು ಹಾದಿ ಮಾಡಬೇಕು ಇದಕ್ಕೆ ಸರ್ ನಮಸ್ಕಾರ ರೀ ಏನಿಲ್ಲ ಲೋನ್ ಬೇಕಾಗಿತ್ತು ರೀ ಏನೇನು ಬೇಕಾಗತ್ತೆ ರೀ ಅದಕ್ಕೆ 2 ಚೆಕ್ಕ 1 ಬಾಂಡ 2 ಜಾಮೀನು ಸಹಿ ಬೇಕು ರೀ ಮತ್ತು ತೊಗೊಂಬರ್ರಿ ಮುಂದಿನ ಪ್ರೊಸೀಜರ್ ಮಾಡೋಣ ಸಾಯ್ಯ ಮಾಮಾಗ ನೋಡ ರೊಕ್ಕ ಕೊಟ್ಟಿವು ಅಣ್ಣ ನೋಡ್ರ ನಮ್ಮ ತಿರುಗಾಡ ಭಯಾತನು ರೊಕ್ಕ ಕೊಡತ್ತೀನಿ ಪತ್ತೇನೆಲ್ಲ ನಮ್ಮ ಮಾವ ಸೂರ್ಯ ಇವತ್ತು ಸಂಜೆಗೆ ಅವ್ರ ಮನೆ ಹೋಗಿ ಭೇಟಿ ಆಗೋನು ಏನತ್ತ ನೋಡುನು ಹಲೋ ಎಲ್ಲಿದ್ದೀರಣ್ಣ ಇಲ್ಲೇ ಮನೆ ಕಡೆ ಅದನ್ನ ಯಾಕಪ್ಪ ಅವು ರೊಕ್ಕ ಸುದ್ ಮಾಡ್ಬೇಕಂತ ಫೋನ್ ಹಚ್ಚಿದ್ದೀನಿ ರೀ ಮನೆ ಬಂದಿದ್ಲ ಅಲ್ಲೇ ಬಂದ್ಬಿಡು ಸರಿ ಅಣ್ಣ ಅಲ್ಲೇ ಬರ್ತೇನೆ ರೀ ಅಣ್ಣ ಒಂದು ರೊಕ್ಕ ತಗೋರಿ ಮತ್ತೇನಾದ್ರು ಕೊಳೆ ಮೆದ್ದು ಅಂದ್ರೆ ಬಂದು ಭೇಟಿ ಹಾಕಣ್ಣ ಎಮ್ಸ್ಕೋರಿ ಕರೆಕ್ಟ್ ಅದಾವ ಮತ್ ಬೇಕಾದ್ರೆ ಫೋನ್ ಹಚ್ಚಿ ನಡೀತೀವಿ ಅಲ್ಲೋ ಏನೇನ್ ಮಾಡತ್ತೀನಿ ಏನು ಮಾಡಿ ನಾವು ಅಲ್ಲಿ ರೊಕ್ಕ ತಂದ ಇಲ್ಲಿ ಕೊಟ್ಟಿ ಎಲ್ಲೆಲ್ಲಿ ರೊಕ್ಕ ತಂದ ಏನೇನ್ ಮಾಡತ್ತೀನಿ ಅಲ್ಲ ಒಂಟಕ್ಕ ರೊಕ್ಕ ಇಸ್ಕೊಂಡಿದ್ನಿ ಅವ ಭಾಳ ಕಿರಿಕಿರಿ ಮಾಡತ್ತಿದ್ದ ಈಗ ರೊಕ್ಕ ಕೊಟ್ಟಿಲ್ಲ ಇವನ ಕಡೆ ಇಸದ ಅವ್ನು ಕೊಟ್ಟಿದ್ನಿ ಮತ್ತು ಈಗ ಅವ್ನು ಭಾಳ ಕಿರಿಕಿರಿ ಮಾಡತ್ತಾನ ಅದಕ್ಕೆ ಅಲ್ಲಿ ಬ್ಯಾಂಕ್ನಾಗ ತೆಗಿಸಿ ಅವ್ನು ಸುದ್ದಿ ಮಾಡೀನಿ ಮತ್ತೇನು ಮಾಡಲಿ ಮತ್ ಬ್ಯಾಂಕ್ನವ್ರು ಸುದ್ ಮಾಡಕ್ ಹೆಂಗ್ ಮಾಡವೇನ ಅವ್ರದಾಗ ಏನಾದ್ರು ಸುದ್ದಿ ಮಾಡಕ್ಕೆ ಬರ್ತೈತಿ ನೀ ಅದನ್ನೇನು ಮಾಡಾವ ಇದೇನು ಮಾಡಾವ ರೆಡಿ ಹೋಗುಣ ಬಾ ಒಟ್ಟು ಇದ ಆತ್ ಮಂದಿ ಯಾವಾಗ ನೋಡ್ತೇವ ಬಾ ಅರ್ಬಿ ತಂದು ನೋಡಿ ನಿನಗೆ ಅವಾಗ ಹೆಂಗದಾವ ನೋಡು ಇದನ್ನೆಲ್ಲ ಯಾಕೆ ತರಕ್ ಹೋದಪ್ಪ ಇದಕ್ಕೆಲ್ಲ ರೊಕ್ಕ ಎಲ್ಲಿ ಬಂದು ಬಾ ಅಲ್ಲಿ ಮೊನ್ನೆ ಇಬ್ರು ಕೂಡಿ ಬುದ್ಧಿ ಕೆಲಸ ಹಿಡ್ತಿದ್ವು ಅದ್ರಾಗ ಒಂದು 5,000 ರೂಪಾಯಿ ಉಳಿದಿದ್ವು ಅದಕ್ಕೆ ಮಣ್ಣು ಹಾಳಾಗ್ತಾವ ತೊಗೊಂಬಂದ ಅರ್ಬಿ ನೋಡಪ್ಪ ನೀ ಕರೆ ಹೇಳಾಗತ್ತೀವೋ ಸುಳ್ಳು ಹೇಳಾಗತ್ತೀವೋ ಅನ್ನೋದು ನಮ್ಗೆ ಗೊತ್ತಿಲ್ಲ ನಮಗೆ ಅಂಕರ ನೀನು ಹಿಂದೆ ಅಡ್ಯಾಡಕ್ಕೆ ಆಗೋದಿಲ್ಲ ಏನು ಮಾಡಾಗತ್ತೀವೋ ಏನು ಬಿಡಾಗತ್ತೀವೋ ನಮಗೆ ಅಂಕರ ಗೊತ್ತಿಲ್ಲ ಒಟ್ಟು ಒಳ್ಳೇದು ಮಾಡ ಕೆಟ್ಟದ ಅಂಕರ ಮಾಡಕ್ಕೆ ಹೋಗ್ಬೇಡ ಬಿಡೋ ಮರ ಯಾವಾಗ ಬೇಕಾದ್ರೆ ಬರೀ ಹಿಂಗ ಮಾತಾಡ್ತಿ ಅದನ್ನ ಯಾಕೆ ಮಾಡಿದಿ ಇದನ್ನ ಯಾಕೆ ಮಾಡಿದಿ ಬರೀ ಇದ ಆತ್ನಿಂದ ಆಕಾಶ್ ಅವ್ರ ಇಲ್ರಿ ಕೆಲ್ಸಕ್ಕೆ ಏನು ಯಾಕ್ರಿ ನಮ್ಮ ಬ್ಯಾಂಕ್ನಾಗ ಲೋನ್ ತೊಗೊಂಡ 1 ವರ್ಷ ಆತ್ರಿ ಕಂತು ಇಲ್ಲ ಇಂಟ್ರೆಸ್ಟ್ ಇಲ್ಲ ಹೆಂಗೆ ಮಾಡಿದ್ರಿ ಹಿಂಗಾದ್ರೆ ಲೋನ್ ತಗೊಂಡ ಮತ್ತೆ ಈಗ ಅಲ್ಲಿ ಹೋಗ್ಯಾರು ಇಲ್ಲಿ ಹೋಗ್ಯಾರು ಅಂದ್ರೆ ಹೆಂಗೆ ರೀ ಯಾರ 2 ಸಲ ಬರೋದ್ರಿ ನಿಮ್ಮ ಮನೆಗೆ ಅವ್ರು ಬರಾಣ ತಾಕೀತ್ ಮಾಡ್ರಿ ನಾಳೆ ಬ್ಯಾಂಕಿಗೆ ಬಾ ಅಂತ ಹೇಳ್ರಿ ಬರಂತಲೇ ಹೇಳ್ತೇನೆ ರೀ ಬ್ಯಾಂಕಿಗೆ ಬಂದು ಭೇಟಿ ಆಗತ್ತೆ ತಿಳಿಗಿಸಿಂದ ದಯವಿಟ್ಟು ಬಾಯ್ ಮಾಡ್ಬೇಡ್ರಿ ಕೈ ಮುಗಿತೀನಿ ಆಯ್ತು ಹೇಳ್ರಿ ಬಂದು ಭೇಟಿ ಆಗತ್ತೆ ಹೇಳ್ರಿ ಆಕಾಶ ಈಗೂ ಇಲ್ಲಕ ಅಂತತ್ರಿ ಅವ್ ಮನ್ಯಾಗ ಇಲ್ರಿ ಅವ ಕೆಲ್ಸಕ್ಕೆ ಹೋಗ್ಯಾನ ಸರಳ ಬಂದ್ ಭೇಟಿ ಆಗತ್ತೆ ಹೇಳ್ರಿ ಅವಂಗ ನಾವ್ ದಿವಸ ಮನಿಗೆ ಬರೋದು ಚಲೋ ಅಲ್ರಿ ಬಂದ್ ಭೇಟಿ ಆಗ್ಲಿಕ್ಕಂದ್ರ ಹೇಳ್ಕೊಂಡ್ ಹೋಗೋದಾಗತ್ರಿ ವಿಚಾರ ಮಾಡಿ ಒಂದ್ ಸ್ವಲ್ಪ ಬಂದು ಭೇಟಿಯಾಗಂತ ಹೇಳ್ತೇನೆ ನಿಮ್ಮ ಕೈ ಮುಗಿತೇನಣ್ಣ ಬಾಯಿ ಮಾಡಕ್ ಹೋಗ್ಬೇಡ್ರಿ ಬಂದಾಗ ಮಿದಾದ್ ಬರೀ ಕೈ ಮುಗಿತನು ಕಾಲು ಮುಗಿತನು ಅಂತ ಹೇಳಿ ಸ್ವಲ್ಪ ಸರಳ ಬಂದ್ ಭೇಟಿ ಆಗತ್ತೆ ಹೇಳ್ರಿ ಅವ್ನು ಆಕಾಶ್ ಏನು ಮಾಡಿ ಚಲೋ ಕೆಲಸ ಮಾಡ್ತೀನಿ ಆದಷ್ಟು ನೀ ಏನೇನೋ ಮಾಡಿದ್ದಿ ಹೊತ್ತು ಹೊಂಟ್ರೆ ದಿನ ಒಬ್ಬೊಬ್ರು ಬರ್ತಾರೆ ದೇನೇದವ್ರ ಮನೆಗೆ ನೀ ಹೇಳಿದ್ದ ತಲೆಗನ ಹಾಕೋವಲ್ಲಿ ಎಷ್ಟು ಹೇಳೋದ್ರಿ ಅವನಿಗೆ ನೀವಾದ್ರೂ ಹೇಳದಳ ಕುಂತೀನಿ ನೋಡ್ರಿ ಅವ ಹೆಂಗ ತಿನ್ನಾಕ ಕುಂತಾನ ಕತ್ತಿಗೆ ನಮ್ದೆಲ್ಲ ಒಂದು ಸ್ವಲ್ಪ ಊಟ ಮಾಡಕ್ ಬರಂಗಿಲ್ಲ ಬರೀ ಬಂದ ಒಂದು ಇದಾಗಿಲ್ಲ ಏನ ಅವ್ನು ನೋಡ್ರೆ ಹೇಳಿದ್ದ ತಲೆಯಾಗ ಹಾಕೋವಲ್ಲ
ದಿನ ಈ ದೇನದವ್ರ ಮನೆಗೆ ಬಂದು ಹೋಗೋದು ಸರಿ ಅಲ್ಲ. ನಾನು ನೋಡಿದ್ರೆ ಸರ್ದು ಕುಂದ್ರಂದ್ರೆ ಸಾಯಿ ಮನುಷ್ಯ ಇನ್ನೂರಿಗೆ ಯಾರ ಕೈಲೂ ಬಟ್ ಮಾಡಿಸ್ಕೊಂಡಿಲ್ಲ. ಏನ ನಾವು ನಿರ್ಧಾರಕ್ಕೆ ಬಂದೇನೆ, ದಿನ ಚೀ ಮಾರಿ ಅವಕ್ಕಿಂತ ಒಮ್ಮೆ ಶಿವನ್ ಬಳಸಿ ಬರೋಕ್ಕೆ ಮಾಡೀನಿ. ಏನ್ರಿ ಈ ಸತಿಪತಿ ಅನ್ನೋದು 7 ಜನ್ಮ ಗಂಟಿದ್ದಂಗ್ರಿ. ನಾನು 2 ಆಯು ಸಾಯಕ್ಕಿಂತ ನಿಮ್ಮ ಜೊತೆ ನಮ್ಮ ಮುತ್ತೈತನದಿಂದನ ಸಾಯ್ತೇನ್ರಿ. ಯವ್ವ ಊಟ ಕೊಡವಾ. ಯವ್ವ ನಿನಗೆ ಹೇಳತ್ನ ಕೆಲಸ ಆಗ್ತಿಲ್ಲ. ಅವ್ವ ಅಪ್ಪ ಅಪ್ಪ ಯವ್ವ ಇಷ್ಟೆಲ್ಲ ಆಗಕ್ಕೆ ಕಾರಣ ನಾನು. ಅವ್ವ ಅಪ್ಪ ನಾ ಮಾಡಿದ ತಪ್ಪಿಗೆ ನೀ ಜೀವ ಕಳ್ಕೊಂಡ್ರಿ. ನೀವು ಹೇಳಿದ್ದು ನಾ ಅವಾಗ ಕೇಳಿದ್ರೆ ನನಗೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಕಿಲ್ಲ. ಅಪ್ಪ ನೀವ ಇಲ್ಲ ಅಂದಲ್ಲ, ನಾರು ಏನು ಮಾಡಲಿ, ನಾನು ಬರ್ತೇನೆ ನಿಮ್ಮ ಕಡೆನ. ಅಪ್ಪ ಅವ್ವ ನಾ ಮಾಡಿದ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸ್ತೀರಿ. ನಾ ಮಾಡಿದ ತಪ್ಪಿಗೆ ನನಗೂ ಶಿಕ್ಷೆ ಆಗಬೇಕ. ನಾನು ಕ್ಷಮಿಸ್ರಿ ಅವ್ವ. ಕಾಕ ಕಾಕವ್ ಹೇಳ್ಕಾಕ ಇಲ್ಲೇ ಕರ್ಕೊಂಬಂದಿದ್ದೆ, ಏನಾಗಿತ್ತು ಸಮಸ್ಯೆ? ಸಮಸ್ಯೆ ರೀ ಏನೂ ಆಗಿಲ್ಲ. ನಿನಗಾರ ಎಲ್ಲ ಗೊತ್ತೈತಿ. ಅವರ ಒಟ್ಟ ನನ್ನ ಮಾತೇ ಕೇಳವಲ್ಲ. ನೀಯಾರ ಸ್ವಲ್ಪ ತಿಳಿಸಿ ಹೇಳು. ನಿನ್ನ ಮಾತಾರ ಕೇಳ್ತಾನೆ ನೋಡುನು. ದೇನದವ್ರು ದಿನ ಒಬ್ಬೊಬ್ರು ಮನೆಗೆ ಬಂದು ಹೊಂಟಾರು. ಹಿಂಗಾದ್ರೆ ನಾ ಏನು ಬದುಕೋದಿಲ್ಲ. ನೀಯಾರ ಸ್ವಲ್ಪ ತಿಳಿಸಿ ಹೇಳು. ನಿನ್ನ ಮಾತಾರ ಕೇಳ್ತಾನೆ ನೋಡುನು. ಕಾಕ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಅವಂಗೆಲ್ಲ ಹೇಳೇನೆ. ನಾ ಸ್ವಲ್ಪ ಊರಿಗೆ ಹೋಗಿ ಬರ್ತಾನೋ ಬರಾಂತ್ಲೆ ನಿಮ್ಮ ಮನೆಗೆ ಬರ್ತಾನೋ ಅಷ್ಟು ಕೂಡ ತಿಳಿಸಿ ಹೇಳು. ನಾವು ಸ್ವಲ್ಪ ಕಾಕ ಟೈಮ್ ಆಗತ್ತೆ, ಊರಿಗೆ ಹೋಗಿ ಬರ್ತೀನಿ. ಹಾಂ ಯಾಕೋ ಇಂಥ ಕೆಲಸ ಮಾಡ್ಕೊಂಡೆವು ಕಾಕ? ಆಕಾಶ ಆಕಾಶ ಬರ್ರಿ ಸರ, ರೊಕ್ಕ ಇಸ್ಕೊಂಡು ಹೋಗ್ರಿ. ಬರ್ರಿ ಅಣ್ಣ, ರೊಕ್ಕ ಇಸ್ಕೊಂಡು ಹೋಗ್ರಿ. ಬರ್ರಿ ಸರ, ಅವತ್ತು ಅವ್ನು ಸಾಲ ಕೇಳಕ್ಕೆ ನಿಮ್ಮ ಬ್ಯಾಂಕಿಗೆ ಬಂದಾಗ 2 ಚೆಕ್ 2 ಜಮೀನು ಸಹಿ ಇಸ್ಕೊಂಡು ಸಾಲ ಕೊಟ್ಟ ಬಿಟ್ರಿ. ಅವ್ನು ಕರೆಕ್ಟಾಗಿ ಸಾಲ ತುಂಬಲಾರ್ಕ ಮನೆಗೆ ಬಂದ್ರಿ. ನೀವು ಮನೆಗೆ ಬಂದು ಹಂಗೆ ಹೋದ್ರಿ. ನೀವು ಅವ್ರ ಮನೆಯವ್ರು ಒಬ್ರು ಎಲ್ಲ ತೆಗೆದು ಹೋದ್ರಿ. ಅವತ್ತು ಸಾಲ ಕೊಡ್ತು ಮುಂದೆ ಅವ್ರ ಮನೆಯವ್ರು ಒಂದು ಮಾತ್ರ ಕೇಳಿರಿ. ನೀವು ಅವತ್ತು ನೀವು ಕೇಳಿದ್ರೆ ಇವತ್ತು ಇವ್ರಿಗೆ ಈ ಪರಿಸ್ಥಿತಿ ಬರ್ತಿರ್ಕಿಲ್ಲ. ನೀ ನೋಡಪ್ಪ ಅಣ್ಣ, ಅವತ್ತು ಸಾಲ ಕೇಳಕ್ಕೆ ನಿನ್ನ ಹತ್ತಿಗೆ ಬಂದವ ಏನ ಅಂತ ಕೇಳಿನಿ. ಅವ್ ಬೇಕಂದ ಕೊಟ್ಟು ಕಳಿಸ್ಬಿಟ್ಟಿ. ಅವ್ ಸರಿಯಾಗಿ ರೊಕ್ಕ ಕೊಡ್ಲಾರ್ಕ ಅವ್ರ ಮನೆಗೆ ಬಂದು ಅವ್ರ ಮನೆಯವ್ರು ಟಾರ್ಚರ್ ಮಾಡಕೈತಿ. ರೊಕ್ಕ ಕೊಡ್ತಂದ ಅವ್ರ ಮನೆಯವ್ರು ಒಂದು ಮಾತು ಕೇಳ್ಬೇಕು ಅನ್ಸಲಿಲ್ಲ ನಿನಗ? ಯಾರೋ ಬರ್ತಾರೋ ರೊಕ್ಕ ಕೇಳ್ತಾರ, ಯಾರಿಗಾರ ಒಬ್ಬರಿಗೆ ಹೇಳಸತ್ತೀರಿ, ರೊಕ್ಕ ಕೊಟ್ಟ ಬಿಡ್ತೀರಿ. ಅದ ಒಂದು ಮಾತ ಅವ್ರ ಅಪ್ಪ ಅವ್ವ ಅಣ್ಣ ತಮ್ಮ ಯಾರ ಇರ್ತಾರ, ಅವ್ರೊಂದು ಮಾತು ಕೇಳಿ ಕೊಟ್ಟಿರ ಇವತ್ತ ಇಷ್ಟೆಲ್ಲ ಅನಾಹುತ ಹಾಕಿರ್ಕಿಲ್ಲ. ಇವತ್ತು ಅವೂ ಇಲ್ಲ, ರೊಕ್ಕೂ ಇಲ್ಲ. ನಿಮ್ಮ ಅಷ್ಟರಿಗೆ ಕೈ ಮುಗ್ದೊಂದು ಮಾತು ಹೇಳ್ತಾನ, ಯಾರಿಗಾರ ಸಾಲ ಕೊಡ್ಬೇಕಾರ ಅವ್ರ ಮನೆಯವ್ರು ಒಂದು ಮಾತಾರ ಕೇಳ್ಕೊಡ್ರಿ, ನಿಮ್ಮ ಕೈ ಮುಗಿತಾನ. ಫ್ಯಾಮಿಲಿ ಇರ್ಬೇಕಾದ್ರೆ ಮನೆ ಬರ್ದಾಗ ಬರ್ಕೊಂಬಂದಿರ್ಬೇಕು. ನಮ್ಮ ಮನೆ ಬರ್ದಾಗಂತೂ ಫ್ಯಾಮಿಲಿ ಇಲ್ಲ. ಇದ್ದವ್ರು ನೀವ್ರ ಚೊಲ್ತಂಗೆ ಇಟ್ಕೋರಿ. ನಮ್ಮಂತ ಎಷ್ಟೋ ಜನ ಫ್ಯಾಮಿಲಿ ಇಲ್ಲತ್ತೆ ಹೇಳತ್ತೀವಿ, ಆದ್ರೆ ನಿಮಗೆ ಫ್ಯಾಮಿಲಿನ ಬ್ಯಾಸರ ಆಗೈತಿ. ನಿಮಗೆ ಕೈ ಮುಗಿದೊಂದು ಮಾತು ಹೇಳ್ತಾನೆ, ಫ್ಯಾಮಿಲಿ ಇದ್ದವ್ರ ಚೊಲ್ತಂಗೆ ನೋಡ್ಕೋರಿ. ಈ ನಮ್ಮ ಚಿತ್ರದಲ್ಲಿ ಏನಾದರೂ ತಪ್ಪು ತಡೆಯಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಟೀಮಿಗೆ ಸಪೋರ್ಟ್ ಮಾಡಿ.